ಪ್ರೇಮ ಪ್ರಕರಣವೊಂದಕ್ಕೆ ಸಂಬಂಧಪಟ್ಟಂತೆ 10 ಜನರ ತಂಡವೊಂದು ದಂಪತಿಯ ಕೈ ಕಡಿದು ಪರಾರಿಯಾಗಿರುವ ಘಟನೆ ಬೆಂಗಳೂರಿನ ತಲಘಟ್ಟಪುರದಲ್ಲಿ ನಡೆದಿದೆ. ವೆಂಕಟೇಶ್ ಮತ್ತು ನಾಗಮ್ಮ ದಂಪತಿಯ ಮನೆಗೆ ನುಗ್ಗಿ ಕೈ ಕಡಿದು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಬಸವರಾಜ್ ಎಂಬುವವರ ಮಗಳನ್ನು ವೆಂಕಟೇಶ್ ಬಸ್ ಚಾಲಕ ಪ್ರದೀಪ್ ಎನ್ನುವವ ಪ್ರೀತಿಸುತ್ತಿದ್ದ ಎನ್ನಲಾಗಿದೆ. ಆಕೆಯನ್ನು ತನ್ನೊಂದಿಗೆ ಕರೆದೊಯ್ದಿದ್ದ. ತನ್ನ ಮಗಳು ಚಾಲಕ ಪ್ರದೀಪ್ ಜೊತೆ ಹೋಗೋದಕ್ಕೆ ವೆಂಕಟೇಶ್ ಕುಮ್ಮಕ್ಕು ಕೊಟ್ಟಿದ್ರು ಅಂತ ಆಕ್ರೋಶಗೊಂಡು ಬಸವರಾಜ್ ತನ್ನ ಬೆಂಬಲಿಗರೊಂದಿಗೆ ದಂಪತಿಯ ಕೈ ಕತ್ತರಿಸಿದ ಎನ್ನಲಾಗಿದೆ. ತೀವ್ರವಾಗಿ ಗಾಯಗೊಂಡಿರುವ ವೆಂಕಟೇಶ್ ಮತ್ತು ನಾಗಮ್ಮ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬಗ್ಗೆ ಮಾತಾಡೋಣ. ನಮ್ಮ ಪ್ರತಿನಿಧಿ ಅಶ್ವಥ್ ಸಂಪರ್ಕದ. ಅಶ್ವಥ್, ಒಟ್ಟಾರೆ ಏನಿದೆ ಪ್ರಕರಣ? ಅಮಿತ್, ಏನಿದೆ, ನಿನ್ನೆ ರಾತ್ರಿ 8:45ಕ್ಕೆ ಈ ಒಂದು ಇನ್ಸಿಡೆಂಟ್ ನಡೆದಿದೆ. ಬಸವರಾಜ್ ಎಂಬುವರು ವೆಂಕಟೇಶ್ ನಾಗಮ್ಮ ಎಂಬುವರಿಗೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಅದಕ್ಕೆ ಪ್ರಮುಖವಾದಂತ ಕಾರಣ ಬಸವರಾಜ್ ಅವರ ಮಗಳು ಸ್ನೇಹ ಅಂತ ಹೇಳ್ಬಿಟ್ಟು ಏನು ವೆಂಕಟೇಶ್ ಇದಾರ, ವೆಂಕಟೇಶ್ ಅವರ ಬಸ್ ಡ್ರೈವರ್ ಪ್ರದೀಪ್ ಅಂತ ಅನ್ನೋರು, ಆ ಒಂದು ವ್ಯಕ್ತಿ ವೆಂಕಟೇಶ್ ಅವರ ಮಗಳು ಮತ್ತೆ ವೆಂಕಟೇಶ್ ಅವರ ಡ್ರೈವರ್ ಮತ್ತೆ ಬಸವರಾಜ್ ಅವರ ಮಗಳು ಇಬ್ರು ಪ್ರೀತಿ ಮಾಡ್ತಾ ಇದ್ರು. ಸೊ ಈ ಒಂದು ಪ್ರೀತಿಗೆ ಈ ಒಂದು ಇನ್ಸಿಡೆಂಟ್ ಗೆ ಕಾರಣ ಅಂತ ಹೇಳ್ಬೇಕು. ಯಾಕಂದ್ರೆ ನಿನ್ನೆ ರಾತ್ರಿ 8:45ಕ್ಕೆ ಈ ಒಂದು ಇನ್ಸಿಡೆಂಟ್ ನಡೆದಿದೆ. ಏನಂತಂದ್ರೆ ಬಸವರಾಜು ಮನೆಯವರು ಸುಮಾರು 10 ಜನ ಪೊಲೀಸ್ ಬಂದ್ಬಿಟ್ಟು ಏಕಾಏಕಿ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ವೆಂಕಟೇಶ್ ಮತ್ತೆ ನಾಗಮ್ಮ ಎಂಬುವರ ಮೇಲೆ. ಪ್ರಮುಖವಾಗಿ ಇವರಿಬ್ರು ಎಲ್ಲ ಒಂದು ಸಂಬಂಧಿಕ ಇವರೆಲ್ಲ ಒಂದು ಸಂಬಂಧಿಕರು ಅಂತ ಹೇಳ್ಬೋದು. ವೆಂಕಟೇಶ್ ಈ ಒಂದು ಪ್ರಕರಣಕ್ಕೆ ಒಂದು ಕುಮ್ಮಕ್ ಕೊಡ್ತಾ ಇದ್ರು ಒಂದೇ ಒಂದು ಕಾರಣಕ್ಕೋಸ್ಕರ ಬಸವರಾಜ್ ಅವರ ಕಡೆಯವರು ನಿನ್ನೆ ರಾತ್ರಿ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಅಮಿತ್, ಓಕೆ, ಈಗ ಆಸ್ಪತ್ರೆಯಲ್ಲಿರೋ ಸ್ಥಿತಿ ಹೇಗಿದೆ, ಏನಾದ್ರು ಮಾಹಿತಿ ಇದೆ ಅಶ್ವಥ್? ವೆಂಕಟೇಶ್ ಮತ್ತೆ ನಾಗಮ್ಮ ಅವರು ಐಸಿಯುನಲ್ಲಿದ್ದಾರೆ. ಸದ್ಯಕ್ಕೆ ಅವರ ಪರಿಸ್ಥಿತಿ ಅಷ್ಟೊಂದು ಸಮರ್ಪಕವಾಗಿಲ್ಲ ಅಂತ ಹೇಳ್ತಾರೆ. ಅವರ ಐಸಿಯುನಲ್ಲಿ ಡಾಕ್ಟರ್ ಹೇಳೋ ಪ್ರಕಾರ ಅವ್ರಿಗೆ ಯಾವುದೇ ರೀತಿಯಾದಂತಹ ಒಂದು ಪ್ರಜ್ಞೆ ಬಂದಿಲ್ಲ ಅವ್ರಿಗೆ. ಐಸಿಯುನಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ ಅಂತ ಹೇಳ್ತಾರೆ. ಅಮಿತ್, ಓಕೆ, ಥ್ಯಾಂಕ್ ಯು ಅಶ್ವಥ್. ರೈಟ್, ಪ್ರೇಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೆದ ಘಟನೆ ಇದು. ವೆಂಕಟೇಶ್ ಮತ್ತು ನಾಗರತ್ನ ಅವರ ಕೈಗಳನ್ನು ದುಷ್ಕರ್ಮಿಗಳು ಕಡಿದಿದ್ದಾರೆ. ಇವರಿಬ್ಬರು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ.